ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಎರಡೂ ಒಂದೇನಾ? ಹೆಚ್ಚಿನವರು ಹಿಂದೂ ಧರ್ಮ ಎನ್ನುವ ಪದಕ್ಕೆ ಸನಾತನ ಧರ್ಮವೆಂದು ಕರೆಯುವುದನ್ನು ನೀವು ಗಮನಿಸಿರಬಹುದು. ಹಾಗಾದರೆ ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಎರಡೂ ಒಂದೇ? ಸನಾತನ ಧರ್ಮ ಎಂದರೇನು? ಹಿಂದೂ ಧರ್ಮ ಎಂದರೇನು ಗೊತ್ತೇ? ಒಂದು, ಹಿಂದೂ ಧರ್ಮದ ಉಗಮ. ಈ ಪದವು ಪರ್ಷಿಯನ್ ಭಾಷೆಯಿಂದ ಬಂದಿದೆ ಮತ್ತು ಇದರ ಅರ್ಥ ಸಿಂಧೂ ನದಿಯಾದ್ಯಂತ ವಾಸಿಸುವ ಜನರು ಎಂಬುದಾಗಿದೆ. ಒಬ್ಬ ವ್ಯಕ್ತಿಯು ಹಿಂದೂ ಧರ್ಮವನ್ನು ಅನುಸರಿಸಿದರೆ ಅವನು ವಿವಿಧ ದೇವತೆಗಳು, ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನು ಒಳಗೊಂಡಿರುವ ನಿರ್ದಿಷ್ಟ ಧರ್ಮವನ್ನು ಅನುಸರಿಸುತ್ತಿದ್ದಾನೆ ಎಂಬುದಾಗುತ್ತದೆ. ಎರಡು, ಸನಾತನ ಧರ್ಮದ ಉಗಮ. ಈ ಪದವು ಸಂಸ್ಕೃತದಿಂದ ಬಂದಿದೆ ಮತ್ತು ಇದರ ಅರ್ಥ ಶಾಶ್ವತ ಧರ್ಮ ಅಥವಾ ಸದಾ ಅಸ್ತಿತ್ವದಲ್ಲಿರುವ ಧರ್ಮ ಎಂಬುದಾಗಿದೆ. ಒಬ್ಬ ವ್ಯಕ್ತಿಯು ಸನಾತನ ಧರ್ಮವನ್ನು ಅನುಸರಿಸಿದರೆ ಅವನು ಒಂದು ನಿರ್ದಿಷ್ಟ ಜೀವನ ವಿಧಾನವನ್ನು ಅನುಸರಿಸುತ್ತಿದ್ದಾನೆ ಎಂಬರ್ಥವನ್ನು ಇದು ನೀಡುತ್ತದೆ. ಮೂರು, ಧರ್ಮದ ಸ್ವರೂಪ. ಹಿಂದೂ ಧರ್ಮ ಇದು ವಿವಿಧ ದೇವರುಗಳು, ದೇವತೆಗಳು, ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನು ಒಳಗೊಂಡಿರುವ ಧರ್ಮವಾಗಿದೆ. ಹಿಂದೂ ಧರ್ಮದಲ್ಲಿ ವೇದಾಂತ ತತ್ವಶಾಸ್ತ್ರವನ್ನು ಅನುಸರಿಸಲಾಗುತ್ತದೆ. ಹಿಂದೂ ಧರ್ಮದ ವೇದಾಂತ ತತ್ವಶಾಸ್ತ್ರದ ಪ್ರಕಾರ ಬ್ರಹ್ಮ ಒಬ್ಬನೇ ಸತ್ಯ ಮತ್ತು ಅವನು ಸಕಲ ಜೀವಿಗಳಲ್ಲೂ ನೆಲೆಸಿದ್ದಾನೆ ಎನ್ನಲಾಗಿದೆ. ಹಿಂದೂ ಧರ್ಮದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಿವ ಮುಂತಾದ ವಿವಿಧ ದೇವರು ಮತ್ತು ದೇವತೆಗಳನ್ನು ಪೂಜಿಸಲಾಗುತ್ತದೆ. ಈ ದೇವರು ಮತ್ತು ದೇವತೆಗಳನ್ನು ದೇವರ ವಿವಿಧ ರೂಪಗಳೆಂದು ಪರಿಗಣಿಸಲಾಗಿದೆ. ನಾಲ್ಕು, ಸನಾತನ ಧರ್ಮ. ಇದು ಧರ್ಮವಲ್ಲ, ಆದರೆ ಇದೊಂದು ಜೀವನ ವಿಧಾನ. ಸನಾತನ ಧರ್ಮವು ವೇದಾಂತ, ಯೋಗ ಮತ್ತು ಸಾಂಖ್ಯ ಮುಂತಾದ ವಿವಿಧ ತತ್ವಗಳನ್ನು ಒಳಗೊಂಡಿದೆ. ವೇದಾಂತ ತತ್ವಶಾಸ್ತ್ರದ ಪ್ರಕಾರ ಸನಾತನ ಧರ್ಮದಲ್ಲಿ ಆತ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಆತ್ಮವನ್ನೇ ದೇವರೆಂದು ಪರಿಗಣಿಸಲಾಗುತ್ತದೆ. ಆತ್ಮ ಒಂದೇ ಸತ್ಯ ಮತ್ತು ಅದು ಎಲ್ಲ ಜೀವಿಗಳಲ್ಲಿರುತ್ತದೆ ಎಂಬುದಾಗಿದೆ. ಐದು, ಪಠ್ಯ. ಹಿಂದೂ ಧರ್ಮವೇದಗಳನ್ನು, ಉಪನಿಷತ್ತುಗಳನ್ನು, ಪುರಾಣಗಳನ್ನು ಮತ್ತು ಗೀತೆಯನ್ನು ಹಿಂದೂ ಧರ್ಮದ ಪ್ರಮುಖ ಗ್ರಂಥವೆಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಿವ ಮುಂತಾದ ದೇವರ ವಿವಿಧ ಪರಿಕಲ್ಪನೆಗಳು ಕೂಡ ಅಸ್ತಿತ್ವದಲ್ಲಿದೆ. ಆರು, ಧರ್ಮ ಬದಲಾವಣೆ. ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಪರಿವರ್ತನೆಯ ಪ್ರಕ್ರಿಯೆ ಇದೆ. ಹಿಂದೂ ಧರ್ಮದಲ್ಲಿ ಮತಾಂತರವು ಒಂದು ಪ್ರಮುಖ ವಿಷಯವಾಗಿದೆ. ಕೆಲವರು ಧಾರ್ಮಿಕ ಮತಾಂತರವನ್ನು ಒಪ್ಪಿಕೊಂಡರೆ ಇನ್ನು ಕೆಲವರು ಅದನ್ನು ತಿರಸ್ಕರಿಸುತ್ತಾರೆ. ಕೆಲವು ಜನರು ಆತ್ಮವಿಶ್ವಾಸ, ಸ್ವಯಂ ಸಂಶೋಧನೆ ಅಥವಾ ಆಧ್ಯಾತ್ಮಿಕ ಅನುಭವದಿಂದ ಮತಾಂತರಗೊಳ್ಳುತ್ತಾರೆ. ಧಾರ್ಮಿಕ ಮತಾಂತರವನ್ನು ತಿರಸ್ಕರಿಸುವ ಜನರು ತಮ್ಮ ಪೂರ್ವಜರ ಧಾರ್ಮಿಕ ಸಂಪ್ರದಾಯಗಳನ್ನು ಮತ್ತು ಆದರ್ಶಗಳನ್ನು ಅನುಸರಿಸುತ್ತಾರೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.